ಅಧಿಕ ಮಾಸ ಅಂದರೆ ಏನು? ಅಧಿಕ ಮಾಸಗಳು ಎಷ್ಟು ವರ್ಷಕ್ಕೆ ಒಂದು ಸಾರಿ ಬರುತ್ತದೆ? ಈ ವರ್ಷ ಅಧಿಕ ಮಾಸವು ಯಾವ ದಿನಾಂಕದಿಂದ ಆರಂಭವಾಗಿ ಯಾವ ದಿನಾಂಕಕ್ಕೆ ಕೊನೆಯಾಗುತ್ತದೆ ಎಂಬುದರ ಬಗ್ಗೆ ಚಿಂತನೆ ಮಾಡೋಣ. ಈಗ ಫಸ್ಟಿಗೆ ವಾಟ್ ಈಸ್ ಅಧಿಕ ಮಾಸ? ಅಧಿಕ ಈಸ್ ನೌನ್ ಆಸ್ ಎಕ್ಸ್ಟ್ರಾ ಅಂತ. ನೋಡಿ, ಅಧಿಕ ಅಂತಂದರೆ ಎಕ್ಸ್ಟ್ರಾ ಅಂತ, ಅಂದರೆ ಹೆಚ್ಚುವರಿ ಅಂತ. ಮಾಸ ಅಂದರೆ ತಿಂಗಳ ಅಂತ. ಈಗ ಭಾರತೀಯ ಪರಂಪರೆಯಲ್ಲಿ ಎರಡು ಮುಖ್ಯವಾದ ಮಾಸಗಳನ್ನು ನಾವು ಪರಿಗಣಿಸ್ತೀವಿ. ಒಂದು ಚಾಂದ್ರಮಾನ ಪದ್ಧತಿಯ ಪ್ರಕಾರ ಒಂದು ವರ್ಷಕ್ಕೆ 12 ಮಾಸಗಳು ಇರುತ್ತವೆ. ಆ ಮಾಸಗಳು ಯಾವುವು ಅಂದರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಿಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ ಅಂತ 12 ಮಾಸಗಳಿರ್ತವೆ. ಇದಕ್ಕೆ ಚಾಂದ್ರಮಾನ ಪದ್ಧತಿ ಅಂತ ಕರೀತಾರೆ. ಈ ಚಾಂದ್ರಮಾನ ಪದ್ಧತಿಯಲ್ಲಿ ಒಂದು ವರ್ಷಕ್ಕೆ 354 ದಿನಗಳು ಇರುತ್ತವೆ, 365 ದಿನ ಅಲ್ಲ. ನೋಡಿ, ಚಾಂದ್ರಮಾನ ಪದ್ಧತಿ. ಸೌರಮಾನ ಪದ್ಧತಿ ಅಂತ ಇನ್ನೊಂದು ಪದ್ಧತಿಯು ಸಹಿತವಾಗಿ ಭಾರತ ದೇಶದಲ್ಲಿ ಆಚರಣೆಯಲ್ಲಿ ಇದೆ. ಹೆಚ್ಚಾಗಿ ನಮ್ಮ ತಮಿಳುನಾಡಿನಲ್ಲಿ ಈ ಸೌರಮಾನ ಪದ್ಧತಿಯ ಪ್ರಕಾರವೇ ಹಬ್ಬ ಹರಿದಿನಗಳನ್ನು ಮತ್ತು ವಿವಾಹಾದಿ ಮಂಗಲ ಕಾರ್ಯಗಳನ್ನು ಆಚರಣೆ ಮಾಡ್ತಾರೆ. ಹಾಗಾದರೆ ಸೌರಮಾನ ಅಂದರೆ ಏನು ಅಂತ ನಾವು ಈಗ ತಿಳ್ಕೋಬೇಕು. ಸೌರಮಾನ ಅಂದರೆ ಏನು ಅಂದ್ರೆ ಸೂರ್ಯನ ಚಲನೆಯನ್ನೇ ಮುಖ್ಯವಾಗಿ ಅಳತೆ ಮಾಡ್ತಕ್ಕಂಥ ಒಂದು ವರ್ಷಕ್ಕೆ ನಾವು ಏನಂತ ಹೇಳ್ತೀವಿ? ಸೌರಮಾನ ಅಂತ ಹೇಳ್ತೀವಿ. ಸೌರಮಾನದಲ್ಲಿ 365 ದಿನ 0.6 ದಿನಗಳು ಬರುತ್ತವೆ. ಹಾಗಾಗಿ ನೋಡಿ, ಸೌರಮಾನ ಮತ್ತು ಚಾಂದ್ರಮಾನದ ಬಗ್ಗೆ ನಮಗೆ ಪರ್ಫೆಕ್ಟ್ ತಿಳಿದರೆ ಅಧಿಕ ಮಾಸದ ಕಾನ್ಸೆಪ್ಟ್ ಏನು ಎಂಬುದು ಪರ್ಫೆಕ್ಟ್ ಆಗಿ ನಮಗೆ ತಿಳಿಯುತ್ತದೆ. ನೋಡಿ, ಸೌರಮಾನ ಅಂದರೆ ಅಕಾರ್ಡಿಂಗ್ ಟು ದಿ ಸೂರ್ಯ ಸಿದ್ಧಾಂತ 365 ದಿನ 6 ಗಂಟೆ ಅಂತ. ಈಗ ಚಾಂದ್ರಮಾನ ಅಂದ್ರೆ 354 ದಿನಗಳಂತ. ಅಂದರೆ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಸೌರಮಾನ ಮತ್ತು ಚಾಂದ್ರಮಾನಕ್ಕೆ 11 ದಿನ ವ್ಯತ್ಯಾಸ ಆಯಿತು. 2 ವರ್ಷಕ್ಕೆ 22 ದಿನ ವ್ಯತ್ಯಾಸ ಆಯಿತು. 3 ವರ್ಷಕ್ಕೆ 33 ದಿನ ವ್ಯತ್ಯಾಸ ಆಯಿತು. ಹಾಗಾಗಿ ಈ ವ್ಯತ್ಯಾಸವನ್ನು ಸರಿ ಮಾಡಲಿಕ್ಕೆ ಈ ಒಂದು ಅಧಿಕ ಮಾಸ ಅಂತಕ್ಕಂಥ ಕಾನ್ಸೆಪ್ಟನ್ನು ನಮ್ಮ ಪ್ರಾಚೀನ ಋಷಿಮುನಿಗಳು ತೆಗೆದುಕೊಂಡು ಬಂದಿದ್ದಾರೆ. ಈ ಒಂದು ಸಿದ್ಧಾಂತಗಳಿದ್ದಾವೆ. ಇದಕ್ಕೆ ಎಷ್ಟು ತಿಂಗಳಿಗೆ ಅಂದರೆ ಅಪ್ರಾಕ್ಸಿಮೇಟ್ಲಿ 33 ತಿಂಗಳಿಗೆ ಒಂದು ಸಾರಿ ಈ ಅಧಿಕ ಮಾಸ ಬರುತ್ತದೆ ಅಂತ. ಈಗ ತಮ್ಮೆಲ್ಲರಿಗೆ ಅರ್ಥ ಆಗಿದೆ ಅಧಿಕ ಮಾಸ ಅಂದರೆ ಏನು, ಏತಕ್ಕಾಗಿ ಈ ಕಾನ್ಸೆಪ್ಟ್ ಬಂತು ಅನ್ನುವಂಥದ್ದು. ಎರಡೂ ಸೌರಮಾನ ಮತ್ತು ಚಾಂದ್ರಮಾನವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಒಂದು ಕಾನ್ಸೆಪ್ಟ್ ಬಂದಿದೆ. ಈ ವರ್ಷದಲ್ಲಿ ಜ್ಯೇಷ್ಠ ಮಾಸದಲ್ಲಿ ಈ ಅಧಿಕ ಮಾಸ ಇರುತ್ತದೆ. ಜ್ಯೇಷ್ಠ ಮಾಸ ಯಾವಾಗ ಆರಂಭ ಆಗುತ್ತೆ ಅಂತಂದರೆ ಇದೇ ತಿಂಗಳು 17ನೇ ತಾರೀಕಿಗೆ ಜ್ಯೇಷ್ಠ ಮಾಸ ಆರಂಭವಾಗುತ್ತದೆ. ಅಂದರೆ ಜ್ಯೇಷ್ಠ ಮಾಸ ಆರಂಭವಾಗುತ್ತದೆ. ಜ್ಯೇಷ್ಠ ಮಾಸ ಸಂಪೂರ್ಣ ಕೊನೆಗೊಳ್ಳಬೇಕಾದ್ರೆ ಜುಲೈ 15ನೇ ತಾರೀಕಿಗೆ ಈ ಒಂದು ಜ್ಯೇಷ್ಠ ಮಾಸ ಕೊನೆಗೊಳ್ಳುತ್ತದೆ. ಇದಕ್ಕೆ ಅಧಿಕ ಮಾಸ ಅಂತ ಕರೀತಾರೆ. ಈಗ ಮತ್ತೊಂದು ಪ್ರಶ್ನೆ ಬರ್ತವೆ ವೀಕ್ಷಕ ಪ್ರಭುಗಳಲ್ಲಿ. ಏನಂದ್ರೆ ಅಧಿಕ ಮಾಸದ್ದು ಕಾನ್ಸೆಪ್ಟ್ ಸರಿ ಹೇಳಿದ್ದಾಯಿತು. ಈಗ ಅಧಿಕ ಮಾಸದಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕು, ಯಾವ ಯಾವ ಕಾರ್ಯಕ್ರಮಗಳನ್ನು ತ್ಯಾಜ್ಯ ಮಾಡಬೇಕು, ಅಂದರೆ ಮಾಡಬೇಕು ಮಾಡಬಾರ್ದು ಅನ್ನುವಂಥದ್ದನ್ನು ಈಗ ಚಿಂತನೆ ಮಾಡಬೇಕಾಗುತ್ತೆ ನಾವು. ಈಗ ನೋಡಿ, ಅಧಿಕ ಮಾಸದಲ್ಲಿ ಶಾಸ್ತ್ರ ಹೇಳ್ತಾ ಏನಂತ ಹೇಳ್ತಾ ಅಂದ್ರೆ ಗರ್ಭದಾನಾದಿ ಸಂಸ್ಕಾರೇ. ನೋಡಿ, ಗರ್ಭದಾನದಿಂದ ಹಿಡಿದು 8 ಸಂಸ್ಕಾರಗಳನ್ನು ಅಧಿಕ ಮಾಸದಲ್ಲಿ ಮಾಡಬಹುದು. ಅವು ಯಾವ್ಯಾವು ಅಂತ ಹೇಳಿದ್ರೆ ಗರ್ಭದಾನ ಅಂದರೆ ಕನ್ಸೆಪ್ಷನ್ ಸೆರೆಮನಿ, ಪುಂಸವನ 3ನೇ ತಿಂಗಳಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ. ಇವತ್ತಿನ ದಿವಸ ಬಹುತೇಕ ಆ ಕಾರ್ಯಕ್ರಮ ಮಾಡೋಂಗಿಲ್ಲ. ಸೀಮಂತ ಮಾಡಬಹುದು. ವೈಷ್ಣವ ಬಲಿ, ಸ್ತ್ರೀ ಗರ್ಭವತಿಯಾಗಿರುವಾಗ 8ನೇ ತಿಂಗಳ ಮಾಡ್ತಕ್ಕಂಥ ಕಾರ್ಯಕ್ರಮ, ಅದಕ್ಕೆ ವೈಷ್ಣವ ಬಲಿ ಅಂತ ಹೇಳ್ತಾರೆ. ಆ ನಂತರ ಜಾತಕರ್ಮ, ಆ ನಂತರ ನಾಮಕರಣ, ಅನ್ನಪ್ರಾಶನದವರೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬಹುದು. ಆದರೆ ಚೌಲ, ಉಪನಯನ, ವಿವಾಹ, ಗೃಹ ಪ್ರವೇಶ ಮುಂತಾದ ಕಾರ್ಯಗಳನ್ನು
ಈ ಅಧಿಕ ಮಾಸದಲ್ಲಿ ಮಾಡಬಾರದು. ಒಂದೇ ಮಾತಿನಲ್ಲಿ ಅಧಿಕ ಮಾಸದಲ್ಲಿ ಯಾವ ಕಾರ್ಯಗಳನ್ನು ಮಾಡಬೇಕು, ಯಾವ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ಒಂದೇ ಒಂದು ಸೆಂಟೆನ್ಸ್ ಹೇಳಬೇಕು ಅಂತ ಹೇಳಿದರೆ, ಅಧಿಕ ಮಾಸ ಈಸ್ ಫೇವರೇಬಲ್ ಫಾರ್ ಆಲ್ ಸ್ಪಿರಿಚುವಲ್ ಆ್ಯಂಡ್ ರಿಲಿಜಿಯಸ್ ಆ್ಯಕ್ಟಿವಿಟೀಸ್. ಅಧಿಕ ಮಾಸ ಈಸ್ ಅನ್ಫೇವರೇಬಲ್ ಫಾರ್ ಷೋಡಶ ಸಂಸ್ಕಾರ. ಇಟ್ ಮೀನ್ಸ್ ಮ್ಯಾರೇಜು, ಉಪನಯನ, ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಬಾರ್ದು. ಈಗ ಅಧಿಕ ಮಾಸಕ್ಕೆ ಇನ್ನೊಂದು ಹೆಸರು ಮಲಮಾಸ ಅಂತಲೂ ಕರೀತಾರೆ. ಮಲಮಾಸ ಅಂದರೆ ಏನು ಅಂತಂದ್ರೆ, ಈ ಅವಧಿಯಲ್ಲಿ ನಾವು ಆಧ್ಯಾತ್ಮಿಕ ವೃತ್ತಿಯಲ್ಲಿ ತೊಡಗಿಕೊಳ್ಳುವುದರಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಶ್ಮಲಗಳು ನಾಶ ಆಗಲಿ ಅಂತ. ಹಾಗಂದ್ರೆ ಏನು, ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ಒಬ್ಬ ವ್ಯಕ್ತಿ ನೋಡಿ, ಮ್ಯಾನ್ ಈಸ್ ಮೇಡಪ್ ಆಫ್ ಪಂಚಮಹಾಭೂತ. ನಾವು ಈ ಪಂಚಮಹಾಭೂತಗಳಿಂದ ಪ್ರತಿಯೊಬ್ಬ ವ್ಯಕ್ತಿ ಸೃಷ್ಟಿಯಾಗಿದ್ದಾನೆ ಅಂತ. ಈ ಪಂಚಮಹಾಭೂತಗಳಲ್ಲಿ ಪಂಚೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5, ಪಂಚಪ್ರಾಣಗಳು 5, ಪಂಚಮಹಾಭೂತಗಳು 5, ಆಮೇಲೆ ಬುದ್ಧಿ, ಮನಸ್ಸು, ಚಿತ್ತ, ಆತ್ಮ ಅಂತ ಒಂದು 4, ಅಹಂಕಾರ ಅಂತ. ಈ ತತ್ವಗಳಿಂದ ಆಗಿದ್ದ ಕಾರಣ ಮನುಷ್ಯ ಪ್ಯೂರಿಫಿಕೇಷನ್ ಆಗಬೇಕಾಗತ್ತೆ. ಯಾಕೆಂದರೆ ದಿನಾಲು ಇಂದ್ರಿಯಗಳು ನಮ್ಮ ಪ್ಯೂರಿಫಿಕೇಷನನ್ನು ಹಾಳು ಮಾಡ್ತವೆ. ಯಾವಾಗ ನಾವು ಫಸ್ಟಿಗೆ ನೋಡಿ, ಯಾವುದೇ ಒಂದು ರಿಲಿಜಿಯಸ್ ಆರಂಭ ಮಾಡಬೇಕಾದ್ರೆ ಫಸ್ಟಿಗೆ ಸ್ನಾನವನ್ನು ಮಾಡ್ತೀವಿ. ಏಕೆ ಸ್ನಾನವನ್ನು ಮಾಡಬೇಕು? ಸ್ನಾನ ಮಾಡದೆ ಕಾರ್ಯಕ್ರಮ ಮಾಡಿದರೆ ಏನಾಗುತ್ತೆ ಅಂತ ವಿಚಾರ ಮಾಡಿದಾಗ, ಸ್ನಾನ ಮಾಡೋದ್ರಿಂದ ಶರೀರಕ್ಕೆ ಶಾಂತಿ ಉಂಟಾಗುತ್ತಾ? ಬರೀ ಶರೀರಕ್ಕೆ ಶಾಂತಿ ಉಂಟಾದರೆ ಅಷ್ಟೇ ಸಾಕನ ಅಂದ್ರೆ ಇಲ್ಲ, ಮನಸ್ಸಿಗೆ ಶಾಂತಿ ಉಂಟಾಗಬೇಕು, ಮನಸ್ಸು ಪ್ಯೂರಿಫಿಕೇಷನ್ ಆಗಬೇಕು, ಇಂದ್ರಿಯಗಳು ಪ್ಯೂರಿಫಿಕೇಷನ್ ಆಗಬೇಕು. ಯಾಕೆ ಇಂದ್ರಿಯಗಳು ಪ್ಯೂರಿಫಿಕೇಷನ್ ಆಗಬೇಕು ಅಂತಂದ್ರೆ, ಇಂದ್ರಿಯ ಪ್ಯೂರಿಫಿಕೇಷನ್ ಆದಾಗ ನಮಗೇನಾಗುತ್ತೆ ಅಂತಂದ್ರೆ ಭಗವಂತ ಪ್ಯೂರಿಫೈ, ಹಾಗಾಗಿ ಆತ ಭಗವಂತ ಪರಿಶುದ್ಧನಾಗಿದ್ದಾನೆ. ನಾವು ಪರಿಶುದ್ಧ ಆಗಬೇಕೆಂದರೆ ನಾವು ಸಹಿತವಾಗಿ ಪ್ಯೂರಿಫಿಕೇಷನ್ ಆಗಬೇಕು. ಇಂದ್ರಿಯಗಳು ಶುದ್ಧೀಕರಣ ಆದಾಗ ಚಿತ್ತ ಶುದ್ಧೀಕರಣವಾಗುತ್ತದೆ. ಚಿತ್ತ ಶುದ್ಧೀಕರಣ ಆದಾಗ ಮನುಷ್ಯನಿಗೆ ವೈರಾಗ್ಯ ಬರುತ್ತದೆ. ವೈರಾಗ್ಯ ಬಂದರೆ ನಿತ್ಯ ವಸ್ತುಗಳು ಯಾವುದು, ಸತ್ಯ ವಸ್ತುಗಳು ಯಾವುದು ಎಂಬುದರ ಅರಿವು ಬರುತ್ತದೆ. ಯಾವಾಗ ನಮಗೆ ನಿತ್ಯ ವಸ್ತುಗಳು ಯಾವುವು, ಸತ್ಯ ಅನಿತ್ಯ ವಸ್ತುಗಳು ಯಾವುದು ಅಂತ ತಿಳಿದ್ರೆ ನಮಗೆ ಸಾವಿನ ಭಯ ಇರಲ್ಲ. ಸತ್ಯ, ಪರಮ ಸತ್ಯ ನಮಗೆ ತಿಳಿದ ನಂತರ ನಾವು ಅತ್ಯಂತ ಸಂತೋಷದಿಂದಿರ್ತೀವಿ, ಪರಮಾನಂದ ಸ್ಥಿತಿಯಲ್ಲಿ ಇರ್ತೀವಿ. ಈ ಆನಂದವನ್ನು ಉಂಟು ಮಾಡಬೇಕಂದ್ರೆ ನಾವೇನು ಮಾಡಬೇಕು, ಇಂಥ ಸುದ್ದಿಗಳನ್ನು ಮಾಡಬೇಕು ಅಂತ. ಆದ್ದರಿಂದ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಯಾಕೆ ಹೋಗ್ತೀವಿ ಅಂದರೆ ದೇವಸ್ಥಾನ ಅಲ್ಲಿ ಸಾನ್ನಿಧ್ಯ ಅಂತ ಅಲ್ಲ, ನಮ್ಮ ಇಂದ್ರಿಯಗಳು ಪ್ಯೂರಿಫಿಕೇಷನ್ ಆಗಬೇಕಲ್ಲ. ನೋಡಿ, ಶಬ್ದ, ಕಿವಿ ಏನಾಗುತ್ತೆ ಅಂದರೆ ಅಲ್ಲಿ ಘಂಟಾನಾದ ಅಥವಾ ಜಾಗಟಿ ಅಂತ ನಾವೇನು ಹೇಳ್ತೀವಲ್ಲ, ಆ ಜಾಗಟಿನಾದ ಇಂಥವೆಲ್ಲ ಬಂದ್ಕಡೆ ನಮ್ಮ ಕಿವಿ ಏನಾಗುತ್ತಾ, ಇಂದ್ರಿಯ ತೃಪ್ತಿ ಹೊಂದುತ್ತಾ, ಸಂತೋಷ ಹೊಂದುತ್ತಾ. ಬರೀ ಒಂದೇ ಇಂದ್ರಿಯ ತೃಪ್ತಿ ಹೊಂದಿದ ನಮಗೆ ಓದಂಥ ಉದ್ದೇಶ ಈಡೇರ್ತಾ ಅಂದ್ರೆ ಇಲ್ಲ, ಕಣ್ಣುಗಳನ್ನು ತೃಪ್ತಿ ಹೊಂದಬೇಕಲ್ಲ. ಯಾಕೆಂದ್ರೆ ಅಲ್ಲೇ ಇರ್ತಕ್ಕಂಥ ಆ ಮೂರ್ತಿ ಸ್ವರೂಪಗಳನ್ನು ನೋಡಿ, ಅಲ್ಲಿರ್ತಕ್ಕಂಥ ಈ ಭಗವಂತನ ಅಲಂಕಾರಗಳನ್ನು ನೋಡಿ ಕಣ್ಣಿಗೆ ಆಗೇನಾಗುತ್ತಾ, ತೃಪ್ತಿ ಆಗುತ್ತಾ. ಅದಕ್ಕೆ ತೃಪ್ತಿ ಆದ್ರೆ ನಾಲಿಗೆ ತೃಪ್ತಿ ಆಗಬೇಕಲ್ಲ. ನಾಲಿಗೆ ಪ್ರಸಾದವನ್ನು ಪಡೆದ್ರಿಂದ ಈ ನಾಲಿಗೆ ಇಂದ್ರಿಯ ಅನ್ನುವಂಥ ತೃಪ್ತಿ ಆಗುತ್ತಾ. ಆಗ ಅಲ್ಲೇ ಧೂಪ ದೀಪಗಳನ್ನು ಹಚ್ಚುವುದರಿಂದ ಏನಾಗುತ್ತಾ, ನಮ್ಮ ಗ್ರಹಣೇಂದ್ರಿಯ ತೃಪ್ತಿ ಹೊಂದುತ್ತಾ. ಇಷ್ಟೇ ಆಯಿತಾ ಅಂತಂದ್ರೆ ಸ್ಪರ್ಶ ತೃಪ್ತಿ ಆಗ್ಬೇಕಲ್ಲ. ನಾವು ಕುಂಕುಮ ಅಥವಾ ವಿಭೂತಿ ಅಥವಾ ಏನನ್ನಾದರೂ ಧರಿಸ್ತೀವಲ್ಲ, ಹಾಗಾಗಿ ಈ ಇಂದ್ರಿಯಗಳು ನಮಗೆ ಪ್ಯೂರಿಫಿಕೇಷನ್ ಆದಾಗ ನಮ್ಮ ಮನಸ್ಸು ಉಲ್ಲಾಸದಲ್ಲಿ ಬರುತ್ತಾ. ಆ ಉಲ್ಲಾಸದಲ್ಲಿ ನಾವು ಭಗವಂತನ ಕಡೆ ಮುಖ ಮಾಡಬೇಕೆಂಬ ದೃಷ್ಟಿಯಿಂದಲೇ ಈ ಒಂದು ಧಾರ್ಮಿಕ ಆಚರಣೆಗಳು ಬಂದಿದ್ದೇ ವಿನಃ ದೇವರು ಅಂದ್ರೆ ವೇದಗಳ ಪ್ರಕಾರ ನಿರಾಕಾರನೇ, ಭಗವಂತ ಆಕಾರ ಇಲ್ಲ, ಭಗವಂತ ನಿರಾಕಾರ ಅಂತ ವೇದಗಳು ಸಾರಿ ಸಾರಿ ಹೇಳ್ತವ. ಈಗ ನೋಡಿ, ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅಂತ ವೇದದ ಒಂದು ನುಡಿ ಹೇಳುತ್ತಾ. ಅಂದರೆ ಭಗವಂತ ನಿರಾಕಾರ ಅಂತ. ಪ್ರಾಚೀನ ಕಾಲದಲ್ಲಿ ಈ ಆಗಮಕ್ಕಿಂತಲೂ ಮುಂಚಿನ ಕಾಲದಲ್ಲಿ ಹೋಮ ಹವನಗಳು ಇದ್ವೇ ವಿನಃ ದೇವಸ್ಥಾನಗಳು ಇರಲಿಲ್ಲ. ಈಗ ನೋಡಿ, ಬಸವಣ್ಣವ್ರ ಒಂದು ಮಾತನ್ನೇ ತಗೊಳ್ಳಿ, ದೇವರ ಸ್ವರೂಪ ಹೇಗಿದೆ ಅಂತಂದ್ರೆ ಅವ್ರು ಹೇಳ್ತಾರ, ಜಗದಗಲ ಮಿಗೆಯಗಲ ನಿಮ್ಮಗಲ ನಮ್ಮಗಲ ಪಾತಾಳದಿಂದ ತತ್ತ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ಶ್ರೀಮುಕುಟ ಅಗಮ್ಯ ಅಗೋಚರವಾದ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಲುಕಾದಿರಿ ಅಂತ ಹೇಳ್ತಾರ.
ನೋಡಿ ಭಗವಂತನ ಸ್ವರೂಪ ಹೇಗಿದೆ ಅಂತಂದ್ರೆ ನಿರಾಕಾರ ಸ್ವರೂಪ ಅಂತ ಎಲ್ಲ ಧರ್ಮಗಳು ಇದನ್ನೇ ಹೇಳ್ತವೆ. ಹಾಗಾದರೆ ಯಾಕೆ ಇದು ಆಕಾರವನ್ನು ಮಾಡಿದರು ಅಂದ್ರೆ ಎಲ್ಲರಿಗೂ ಧ್ಯಾನದ ಸ್ಥಿತಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಶ್ರೀಸಾಮಾನ್ಯರಿಗೆ ಇದು ಅನುಕೂಲ ಆಗಲಿ, ಒಂದೊಂದು ಇಂದ್ರಿಯಗಳಿಂದ ಆ ಇಂದ್ರಿಯಗಳ ಶಾಂತಿಲಿಂದ ಮನಸ್ಸು ಉಲ್ಲಾಸ ಬರಲಿ, ಆ ನಂತರ ವೈರಾಗ್ಯ ಈಗ ಸ್ಟೆಪ್ ಬೈ ಸ್ಟೆಪ್ ಬರಲಿ ಅನ್ನೋ ಕಾರಣಕ್ಕಾಗಿ ಈ ಒಂದು ಆರಾಧನೆಗಳನ್ನು ಹೇಳಿದ್ದಾರೆ. ಹಾಗಾಗಿ ನೀವು ಎಲ್ಲರೂ ಈ ಒಂದು ಅಧಿಕ ಮಾಸದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ನೀವು ಬೌದ್ಧಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಬೆಳೀತಕ್ಕಂಥ ಎಲ್ಲ ಹಂತಗಳಿರುವುದರಿಂದ ಈ ಒಂದು ಅಧಿಕ ಮಾಸವನ್ನು ತಾವೆಲ್ಲರೂ ಸದುಪಯೋಗ ಮಾಡಿಕೊಳ್ಬೇಕಂತ ತಮ್ಮಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ನಾನು ನಿಮ್ಮ ನೆಚ್ಚಿನ ಪಂಚಾಂಗಕರ್ತ ದೈವಜ್ಞ ಡಾಕ್ಟರ್ JB ಅಮರೇಶ್ ಶಾಸ್ತ್ರಿ ಗುರೂಜಿ. ಧನ್ಯವಾದಗಳು.